ಎಲ್ಲರಿಗೂ ರೋಬೋಟಿಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚಂದ್ರಕಾಂತ್. ನಾವು ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ಶುರು ಮಾಡ್ತಿದ್ದೇನೆ. ನಾನು ಇವತ್ತು ಅದರ ಭಾಗವಾಗಿ ನಾವು ಇವತ್ತು ಆಡಿಯೋ ಸಿಮ್ಯುಲೇಟರ್ ಅಂದರೆ ಅಂತ ನೋಡಲಿಕ್ಕಿದ್ದೇವೆ. ಅದರ ಬಗ್ಗೆ ಕಲಿತಿದ್ದೇವೆ. ಯಾವುದೆಲ್ಲ ಮೊಬೈಲಲ್ಲಿ ಯಾವುದು ಆಡಿಯೋ ಸಿಮ್ಯುಲೇಟರ್ಸ್ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೋಡಲಿಕ್ಕಿದ್ದೇವೆ. ನಾನು ಫಸ್ಟಿಗೆ ಆಡಿಯೋ ಸಿಮ್ಯುಲೇಟರ್ ಅಥವಾ ಈ ಸಿಮ್ಯುಲೇಟರ್ಸ್ ಅಂದರೆ ಏನಂತ ಹೇಳಿದ್ರೆ, ನಾವು ಸರ್ಕ್ಯೂಟನ್ನು ಡೈರೆಕ್ಟಾಗಿ ಮಾಡಬೇಕಾದ್ರೆ ನಮಗೆ ಸರ್ಕ್ಯೂಟಿಗೆ ಬೇಕಾದಂಥ ಕಾಂಪೊನೆಂಟ್ಸ್ ಬೇಕಂದರೆ ನಾವೊಂದು ಕಲಿತಾ ಇದ್ದೇವೆ, ಟೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದರೆಲ್ಲ ಕಾಂಪೊನೆಂಟ್ಸ್ ಇರೋದಿಲ್ಲ, ನಮಗೆ ಐಡಿಯಾ ಇಲ್ಲ ಇದು ವರ್ಕ್ ಆಗ್ತದೆ ಇಲ್ವಾ ಅಂತ. ಬಟ್ ನಾವು ಟೆಸ್ಟ್ ಮಾಡಬೇಕಂತ ಆದರೆ ಫಸ್ಟಿಗೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಕೊಂಬೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಅಂತ ಈ ಸಿಮ್ಯುಲೇಟರ್ಸ್ಗಳು ಇರುತ್ತೆ. ಅಂದರೆ ಈ ಸಿಮ್ಯುಲೇಟರ್ಸ್ಗಳಲ್ಲಿ ನಾವು ಫಸ್ಟಿಗೆ ಸರ್ಕ್ಯೂಟನ್ನು ಡಿಸೈನ್ ಮಾಡಿ ಅದರಲ್ಲಿ ಕಾಂಪೊನೆಂಟ್ಸ್ ಇರ್ತದೆ, ಅದನ್ನು ನಾವು ಔಟ್ಪುಟನ್ನು ಚೆಕ್ ಮಾಡ್ಬೋದು, ಏನು ಔಟ್ಪುಟ್ ಬರ್ತದೆ ಇದರಿಂದ ಅಂತ. ಸೊ ಔಟ್ಪುಟನ್ನು ಯೂಸ್ ಮಾಡಿಕೊಂಡು ನಮ್ಗೆ ಗೊತ್ತಾಗ್ತದೆ ಇದು ಸರಿ ಉಂಟಾ, ನಾನು ಮಾಡಿ ಸರಿ ಉಂಟಾ, ಕೋಡ್ ಸರಿ ಉಂಟಾ, ಸರ್ಕ್ಯೂಟ್ ಕನೆಕ್ಷನ್ ಸರಿ ಉಂಟಾ ಅಂತ. ಅದಾದ ನಂತರ ನಾವು ಅದನ್ನೇ ನಮ್ಮ ಏನು ಸರ್ಕ್ಯೂಟ್ ಉಂಟು ರಿಯಲ್ ಸರ್ಕ್ಯೂಟ್ಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಇದಕ್ಕೆ ನಾವು ಆಡಿಯೋ ಸಿಮ್ಯುಲೇಟರ್ಗಳನ್ನು ಯೂಸ್ ಮಾಡ್ತೇವೆ. ಇದು ಫಸ್ಟ್ ಆಫ್ ಆಲ್ ಲರ್ನರ್ಸ್ಗೆ ತುಂಬ ಯೂಸ್ ಆಗ್ತದೆ. ಅಂದರೆ ಈಗ ನೀವು ಒಂದು ಆಡಿಯೋ ಪ್ರೋಗ್ರಾಮಿಂಗ್ ಕಲಿತಿದ್ದೀರಿ ಅಂತ ಆದರೆ ನಿಮಗೆ ಆಗ ಇದು ಯೂಸ್ ಆಗ್ತದೆ. ನಿಮಗೆ ಈಗ ಡೈರೆಕ್ಟ್ ಒಂದು LED ಅಥವಾ ಯಾವುದೋ ಒಂದು ಕಾಸ್ಟ್ಲಿ ಸೆನ್ಸರ್ಸ್ ಕೊಟ್ಟರೆ ಆ ಸೆನ್ಸರ್ಸನ್ನು ಯೂಸ್ ಮಾಡುವಾಗ ನೀವು ಕನೆಕ್ಷನ್ ಆಚೆ ಈಚೆ ಮಾಡಿದ್ದೀರಿ ಅಂತ ಆದರೆ ಸಣ್ಣ ಆಚೆ ಈಚೆ ಕನೆಕ್ಷನ್ ಆಚೆ ಈಚೆ ಅದು ಬರ್ನ್ ಆಗೋ ಚಾನ್ಸ್ ಇರ್ತದೆ. ಸೊ ಇದನ್ನು ತಪ್ಪಿಸಲಿಕ್ಕೆ ನಾವು ಆಡಿಯೋ ಸಿಮ್ಯುಲೇಟರ್ಸ್ಗಳನ್ನು ಯೂಸ್ ಮಾಡ್ತೇವೆ. ಅದರಲ್ಲಿ ಈಗ ಸಿಮ್ಯುಲೇಟರ್ಸ್ ಅಂದರೆ ಖಾಲಿ ಆಡಿನೋವನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, ಅದರಲ್ಲಿ ಬೇರೆ ಬೇರೆ ಬೋರ್ಡ್ಸ್ ಇದೆ, ಅದನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಲೆವೆಲಲ್ಲಿ ನಾವು ಆಡಿನೋವನ್ನು ಯೂಸ್ ಮಾಡக்கூಡ ಕಾರಣ ಆಡಿಯೋ ಸಿಮ್ಯುಲೇಟರ್ ಅಂದರೆ ಆಡಿನೋವನ್ನು ಯಾವ ಇದರಲ್ಲಿ ಸಿಮ್ಯುಲೇಷನ್ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ಹೇಳಲಿಕ್ಕಿದ್ದೇನೆ. ನಾವು ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟಾಗಿ ವೀಡಿಯೋಗೆ ಬರುವ. ನಾನು ಇವತ್ತು ನಿಮಗೆ 2 ಆಡಿಯೋ ಸಿಮ್ಯುಲೇಟರ್ ಬಗ್ಗೆ ಇವತ್ತು ಮುಖ್ಯವಾಗಿ ಹೇಳಲಿಕ್ಕಿದ್ದೇನೆ. ಮೊಬೈಲಲ್ಲಿ ನಾನು ಇಲ್ಲಿವರೆಗೆ ಹುಡುಕಿದಾಗ ನನಗೆ ಸಿಕ್ಕಿರುವಂಥ 2 ಆಡಿಯೋ ಸಿಮ್ಯುಲೇಟರ್ಸ್. ಅದರಲ್ಲಿ ಫಸ್ಟ್ ಒನ್ ಗೊತ್ತಿರ್ಬೋದು ನಿಮಗೆ, ಟಿಂಕರ್ ಕ್ಯಾಡ್ ಅಂತ. ಇದು ಬೇಸಿಕಲಿ ಇದು ಟ್ಯಾಬ್ ಮತ್ತು ನಿಮ್ಮ ಲ್ಯಾಪ್ಟಾಪಲ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ. ಬಟ್ ಮೊಬೈಲಲ್ಲಿ ಕೆಲವೊಮ್ಮೆ ಲ್ಯಾಗ್ ಆಗೋ ಚಾನ್ಸಸ್ ಇರ್ತದೆ, ಅಂದರೆ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದನ್ನು ನೀವು ಟ್ರೈ ಮಾಡ್ಬೋದು. ನಿಮ್ಮ ಮೊಬೈಲ್ ಹೈ ಕ್ವಾಲಿಟಿ ಉಂಟು ಅಂತಾದರೆ ಆಗ ನೀವು ಟ್ರೈ ಮಾಡ್ಬೋದು, ಇದನ್ನು ನಿಮ್ಮ ಮೊಬೈಲ್ ವರ್ಕ್ ಆಗೋದಾದರೆ. ನಾನು ನಿಮಗೆ ಅದನ್ನು ಹೇಗೆ ಲಾಗಿನ್ ಆಗೋದಲ್ಲಿ ತೋರಿಸ್ತೇನೆ. ಇನ್ನೊಂದು ಬಂದು ಓಕ್ವಿ ಅಂತ, ಇದು ಮೊಬೈಲಿಗೆ ಬೆಸ್ಟ್ ಆದಂಥ ಆಡಿಯೋ ಸಿಮ್ಯುಲೇಟರ್ ಅಂತ ನಾನು ಹೇಳ್ತೇನೆ. ಇವೆರಡು ಆ್ಯಪ್ಗಳೆಲ್ಲ ವೆಬ್ಸೈಟ್ಗಳು. ಸೊ ಹಾಗಾಗಿ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಆಗಿ ಯೂಸ್ ಮಾಡಿಕೊಳ್ಬೋದು. ಈ ಓಕ್ವಿ ಈ ಮೊಬೈಲಿಗೆ ಸೂಟ್ ಆಗುವಂಥದ್ದು, ನಿಮಗೆ ಯಾವುದು ಲ್ಯಾಗ್ ಬರೋದಿಲ್ಲ ಮತ್ತು ಸ್ವಲ್ಪ ಲೈಬ್ರರಿ ಎಲ್ಲ ಹಾಕೋದು ಹೇಗೆ ಅದನ್ನೆಲ್ಲ ಸಹ ನಿಮಗೆ ತೋರಿಸ್ತೇನೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಡಿಯೋ ಕೋಡ್ ಅಪ್ಲೋಡ್ ಮಾಡೋದು ಹೇಗೆ, ಅಂದರೆ ರಿಯಲ್ ಆಗಿ ಸರ್ಕ್ಯೂಟ್ ಹೇಗೆ ಮಾಡೋದು ಅಂತ ಸಹ ಹೇಳ್ಕೊಡ್ತೇನೆ. ಇವತ್ತು ಆಡಿಯೋ ಸಿಮ್ಯುಲೇಟರ್ ಬಗ್ಗೆ ನೋಡುವ. ಫಸ್ಟ್ ನಾನಿಲ್ಲಿ ಗೂಗಲಿಗೆ ಹೋಗಿ ಟಿಂಕರ್ ಕ್ಯಾಡ್ ಅಂತ ಸರ್ಚ್ ಮಾಡಿ ನೋಡಿ, ಇಲ್ಲಿ ಬಂದಿದೆ ಟಿಂಕರ್ ಕ್ಯಾಡ್ ಅಂತ ಸರ್ಚ್ ಮಾಡಿದ್ದೇನೆ. ಟಿಂಕರ್ ಕ್ಯಾಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟಿಗೆ ನಿಮಗೆ ಈ ರೀತಿ ಓಪನ್ ಆಗ್ತದೆ. ನಾನೀಗ ಇಲ್ಲಿ ಲಾಗಿನ್ ಆಗಿದ್ದೇನೆ, ಅದಕ್ಕೋಸ್ಕರ ನನಗೆ ಹೀಗೆ ಬರ್ತಾ ಉಂಟು. ನಾನೀಗ ಲಾಗೌಟ್ ಆಗ್ತೇನೆ. ಫಸ್ಟಿಗೆ ನೋಡ್ಬೋದು, ಇಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದೆ ನಾನು. ಈಗ ನಾನು ಲಾಗೌಟ್ ಆಗಿದೆ. ನಿಮಗೆ ಹೀಗೆ ಲಾಗಿನ್ ಆಗೋದನ್ನು ಸಹ ತೋರಿಸ್ತಿದ್ದೆ ನಾನೀಗ. ಇಲ್ಲಿ ನೋಡಿ 2 ಬರ್ತದೆ ನಿಮಗೆ, ಸ್ಟಾರ್ಟಿಂಗರಿ ಮತ್ತು ಜಾಯಿನ್ ಕ್ಲಾಸ್ ಅಂತ. ನೀವು ಜಾಯಿನ್ ಕ್ಲಾಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತೇನೆ. ಈಗ ಸ್ಟಾರ್ಟಿಂಗರಿಂಗ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ವಾರ್ನಿಂಗ್ ಬರ್ತಾ ಉಂಟು, ಅದನ್ನು ನೆಗ್ಲೆಕ್ಟ್ ಮಾಡಿ. ಮತ್ತು ಅಂದರೆ ಸ್ಕ್ರೀನ್ ಚಿಕ್ಕದುಂಟು ಅಂತ ವಾರ್ನಿಂಗ್ ಬರ್ತಾ ಉಂಟು, ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ನಾನು ಮೊದಲೇ ಹೇಳಿದೆ ನಿಮಗೆ, ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ. ಕ್ರಿಯೇಟ್ ಎ ಪರ್ಸನಲ್ ಅಕೌಂಟ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೈನ್ ವಿತ್ ಇಮೇಲ್ ಮತ್ತು ಗೂಗಲ್ ಅಂತ ಉಂಟು. ನಾನೀಗ ಸೈನ್ ವಿತ್ ಗೂಗಲ್ ಕೊಡ್ತಿದ್ದೇನೆ. ನೀವು ಬೇಕಿದ್ರೆ ಸೈನ್ ವಿತ್ ಇಮೇಲ್ ID ಹಾಕಿ ಕೂಡ ಸೈನ್ ಇನ್ ಆಗ್ಬೋದು. ನಾನು ಈಗ ಸೈನ್ ಇನ್ ಆಗ್ತಿದ್ದೇನೆ. ಇಲ್ಲಿ ನಿಮಗೆ ನಿಮ್ಮ ಇದು ಕಂಟ್ರಿಗೆ ಇರ್ತದೆ. ನಾನು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಿದ್ದೇನೆ. ಇಂಡಿಯಾ ಸೆಲೆಕ್ಟ್ ಮಾಡ್ತೇನೆ. ಮತ್ತು ನಾನಿಲ್ಲಿ ರ್ಯಾಂಡಮ್ ಡೇಟ್ ಆಫ್ ಬರ್ತ್ ಹಾಕ್ತಿದ್ದೇನೆ. ನೀವು ಬೇಕಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಇದು ನನ್ನ ಪರ್ಸನಲ್ ಅಕೌಂಟ್ ಅಲ್ಲ, ಸೊ ಹಾಗಾಗಿ ನಾನು ರ್ಯಾಂಡಮ್ ಡೇಟ್ ಆಫ್ ಬರ್ತನ್ನು ಹಾಕ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಕೊಡಿ. ಇಲ್ಲಿ ನೋಡ್ಬೋದು ಟಿಂಕರ್ ಕ್ಯಾಡ್ ಈಗ ಲಾಗಿನ್ ಆಗಿದೆ. ಇಲ್ಲಿ ನಿಮಗೆ ಬರ್ತದೆ 3D ಡಿಸೈನ್ ಅಂತ ಬರ್ತದೆ. 3D ಡಿಸೈನ್ ಕೂಡ ಮಾಡ್ಬೋದು. ನಿಮಗೆ 3D ಪ್ರಿಂಟರ್ ಯೂಸ್ ಮಾಡ್ತೀರಿ ಅಂತಂದರೆ ಅದಕ್ಕೆ 3D ಡಿಸೈನ್ ಅಂತ ಮಾಡ್ಬೋದು. ಅದರ ಬಗ್ಗೆ ಸಹ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ, 3D ಪ್ರಿಂಟರನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ. ಇಲ್ಲಿ ಕೆಳಗೆ ಬಂದರೆ ನಿಮಗೆ ಈ ಸರ್ಕ್ಯೂಟ್ ಬಗ್ಗೆ ಸಹ ಬರ್ತದೆ. ಅಥವಾ ಇಲ್ಲಿ ನೀವು ಕ್ರಿಯೇಟ್ ಅಂತ ಏನು ಆಪ್ಷನ್ ಉಂಟು, ಈ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬರ್ತದೆ ನಿಮಗೆ ಸರ್ಕ್ಯೂಟ್ಸ್ ಅಂತ ಆಪ್ಷನ್ ಉಂಟು. ಸರ್ಕ್ಯೂಟ್, ಕೋಡ್ ಬ್ಲಾಕ್ಸ್ ಮತ್ತು 3D ಡಿಸೈನ್ ಅಂತ ಉಂಟು. ಸರ್ಕ್ಯೂಟ್ ಮೇಲೆ ಕ್ಲಿಕ್ ಮಾಡಿದರೆ
ಇಲ್ಲಿ ವಾರ್ನಿಂಗ್ ಬರ್ತಾ ಉಂಟು, ಇದನ್ನು ನೀವು ಇಗ್ನೋರ್ ಮಾಡ್ಬೋದು. ಪ್ರೊಸೀಡ್ ಎನಿವೆ ಅಂತ ಕೊಡಿ. ಈಗ ನೋಡಿ ಇಲ್ಲಿ ಓಪನ್ ಆಗಿದೆ. ನಾನು ಹೇಳಿದೆ ಅಲ್ಲ ಲ್ಯಾಗ್ ಆಗ್ತದೆ ಅಂತ. ಈಗ ನೋಡಿ ಇಲ್ಲಿ ಲ್ಯಾಗ್ ಆಗ್ತಾ ಉಂಟು, ಅಂದರೆ ಓಪನ್ ಆಗ್ತಿಲ್ಲ. ನಾನು ಇಲ್ಲಿ ಸರ್ಚ್ ಮಾಡ್ತೇನೆ, ಈಗ ಆರ್ಡಿನೋ ಅಂತ ಸರ್ಚ್ ಮಾಡ್ತೇನೆ. ನೋಡ್ತಿರ್ಬೋದು ಇಲ್ಲಿ ಆರ್ಡಿನೋ ಇದೆ. ನಾನು ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ, ಇಲ್ಲಿ ಆರ್ಡಿನೋ ಬಂತು. ಅದೇ ರೀತಿ ನಾನು ಇಲ್ಲಿ ಒಂದು ಎಲ್ ಇ ಡಿಯನ್ನು ಕ್ಲಿಕ್ ಎಲ್ ಇ ಡಿ ಅಂತ ಸರ್ಚ್ ಮಾಡ್ತೇನೆ. ಇಲ್ಲಿ ನೋಡ್ತಿರ್ಬೋದು ಎಲ್ ಇ ಡಿ ಸಹ ಬಂದಿದೆ. ನಾನಿಲ್ಲಿ ಈಗ ರ್ಯಾಂಡಮಾಗಿ ಒಂದು ನಿಮಗೆ ಮಾಡಿ ತೋರಿಸ್ತೇನೆ ಅಷ್ಟೇ, ಹೇಗೆ ಮಾಡ್ಬೋದು ಅಂತ. ಇದನ್ನು ಗ್ರೌಂಡ್ ಕೊಟ್ಟಿದ್ದೇನೆ, ಇಲ್ಲಿ ನೋಡ್ತಿರ್ಬೋದು ಈಗ ಸರ್ಕ್ಯೂಟ್ ಆಗಿದೆ. ಇದನ್ನು ಸಿಮ್ಯುಲೇಷನ್ ಅಂತ ಇದ್ದರೆ ಅದು ಹೇಗೆ ಆಗ್ತದೆ ಅಂತ ನಿಮಗೆ ಕೋಡನ್ನು ಇಂಪ್ಲಿಮೆಂಟ್ ಮಾಡ್ತದೆ. ನಾನು ಇಲ್ಲಿ ಏನುಂಟು ಇದನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ಇದನ್ನು ಡಿಲೀಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಏನು ಮಾಡಿ ಅಂತ ಇದ್ದರೆ, ಇಲ್ಲಿ ನೀವು ಸೆಟ್ ಪಿನ್ ಏನುಂಟು ಇದನ್ನು ತರ್ತೇನೆ. ಈಗ ನಾನು ಯಾವ ಪಿನ್ನಿಗೆ ಕೊಟ್ಟಿದ್ದೇನೆ ಅಂತ ನೋಡ್ತೇನೆ. ಇಲ್ಲಿ ನಾನು ಪಿನ್ ನಂಬರ್ 2ಗೆ ಎಲ್ ಡಿ ಎನ್ ಕನೆಕ್ಟ್ ಮಾಡಿದ್ದೇನೆ. ಇದರ ಬಗ್ಗೆ ಎಲ್ಲ ನಿಮಗೆ ಹೇಳಿಕೊಡ್ತೇನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ನೀವು ಚೆಕ್ ಮಾಡ್ಬೋದು ಅಷ್ಟೇ. ಈಗ ನಾನು ನಿಮಗೆ ಒಂದು ಬೇಸಿಕ್ ಐಡಿಯಾ ಕೊಡ್ತಿದ್ದೇನೆ ಅಷ್ಟೇ. ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ. ಫಸ್ಟಿಗೆ ಹೇಳಿದಾಗೆ ಇದರಲ್ಲಿ ಸ್ವಲ್ಪ ಲ್ಯಾಗ್ ಉಂಟು, ಬಟ್ ನಾನು ಇನ್ನೊಂದು ಎಸ್ಟೇಟ್ ಇದೇನು ಹೇಳ್ತಿದ್ದೇನೆ ಅದರಲ್ಲಿ ನಿಮಗೆ ಇಷ್ಟು ಲ್ಯಾಗ್ ಸಿಗೋದಿಲ್ಲ. ಸೊ ಅದು ನಿಮಗೆ ಇದಕ್ಕೆ ತುಂಬ ಪರ್ಫೆಕ್ಟ್ ಆಗಿದೆ. ನಾನು ಈಗ ಸ್ಟಾರ್ ಸಿಮ್ಯುಲೇಷನ್ ಅಂತ ಕೊಡ್ತಿದ್ದೇನೆ. ಈಗ ನೋಡ್ಬೋದು ಎಲ್ ಇ ಡಿ ಆನ್ ಆಗಿದೆ, ಬಟ್ ಇಲ್ಲಿ ಏನೋ ಪ್ರಾಬ್ಲಮ್ ಉಂಟು ಇದರಲ್ಲಿ. ಅದಕ್ಕೋಸ್ಕರ ನಿಮಗೆ ಆರ್ಡಿನೋ ಬರ್ನ್ ಅಂತ ಬರ್ತಾ ಉಂಟು, ಬಟ್ ನೋ ವರಿ, ಎಲ್ ಇ ಡಿ ಆನ್ ಆಗ್ತಾ ಉಂಟು. ಅದೇ ರೀತಿ ನೀವು ಆಫ್ ಆಗುವಾಗೆ ಅದಕ್ಕೆ ಟೈಮ್ ಹಾಕಿ ಹಾಗೆಲ್ಲ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಈಗ ನಾವು ಡೈರೆಕ್ಟಾಗಿ ವೋಕ್ವಿ ಅದು ಇನ್ನೊಂದು ಸಾಫ್ಟ್ವೇರನ್ನು ಹೇಗೆ ಲಾಗಿನ್ ಆಗೋದು ಅಂತ ನೋಡುವ. ನಾನು ಅದಕ್ಕೆ ಫಸ್ಟಿಗೆ ಇಲ್ಲಿ ವೋಕ್ವಿ ಅಂತ ಸರ್ಚ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ವೆಬ್ಸೈಟ್ ಓಪನ್ ಆಗಿದೆ. ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಸೈನ್ ಇನ್ ಅಂತ ಕೊಟ್ಟರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ನೀವು ಹಾಗೆ ಕೂಡ ಮಾಡ್ಬೋದು, ಬಟ್ ಸೈನ್ ಇನ್ ಮಾಡಿದರೆ ನಿಮಗೆ ಸೇವ್ ಆಗಿರ್ತದೆ ಅಂತ. ನೀವೇನು ಪ್ರಾಜೆಕ್ಟಿಗೆ ಅರ್ಧಕ್ಕೆ ಬಿಟ್ಟಿದ್ದೀರಿ ಅಂತಂದರೆ ಅದರಲ್ಲಿ ಸೇವ್ ಆಗಿರ್ತದೆ. ನನ್ನದೀಗ ಸೈನ್ ಇನ್ ಆಗಿದೆ, ನೋಡ್ಬೋದು ಇಲ್ಲಿ ಬಂದಿದೆ. ಇದು ಕೂಡ ಇಲ್ಲಿ ಆರ್ಡಿನೋ ಯುನೋ ಮೆಗಾ 9 ಉಂಟು, ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಲವು ಬೇಸಿಕ್ ಏನುಂಟು ಅದೆಲ್ಲ ಅಂದರೆ ಉಂಟು, ಅದನ್ನು ಕೂಡ ನೀವು ಮಾಡ್ಬೋದು. ಅಥವಾ ನೆಕ್ಸ್ಟ್ ಬೇರೆಯೇ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಮಾಡಿ ತೋರಿಸ್ತೇನೆ ನಿಮಗೆ. ನಾನಿಲ್ಲಿ ಆರ್ಡಿನೋದಲ್ಲಿ ಅಥವಾ ನಾನು ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದೇನೆ. ನಾನಿಲ್ಲಿ ಎಲ್ ಇ ಡಿ ಬೇಕು ನನಗೊಂದು. ನಾನು ವೀಡಿಯೋಗ್ರಾಫ್ಸಿಗೆ ಲ್ಯಾಂಡ್ಸ್ಕೇಪಲ್ಲಿ ಮಾಡ್ತಿರೋದು ಸ್ವಲ್ಪ ಕಷ್ಟ ಆಗ್ತದೆ. ನೀವು ಹೀಗೆ ಕೂಡ ಮಾಡ್ಬೋದು, ಇದು ಈಸಿ ಆಗ್ತದೆ ಕಂಪ್ಯಾರಿಟಿವ್ಲಿ. ಇಲ್ಲಿ ನೋಡ್ತಿರ್ಬೋದು ಎಲ್ ಇ ಡಿ ಬಂದಿದೆ. ನಾನು ಇಲ್ಲಿಂದ ಒಂದು ಪಿನ್ನನ್ನು ಇದನಿಗೆ ಸದ್ಯಕ್ಕೆ ಕ್ಲೋಸ್ ಮಾಡ್ತೇನೆ. ನಾನು 15ಗೆ ಕೊಡ್ತೇನೆ. ನೆಕ್ಸ್ಟ್ ಇದನ್ನು ನೀವು ಗ್ರೌಂಡಿಗೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ನಾನು ಇಲ್ಲಿ ಮಾಡ್ತೇನೆ ಅಂತ ಹೇಳಿದರೆ, ಇದು ನಿಮಗೆ ಹೇಗೆ ಬರೆಯೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಬಟ್ ಈಗ ನಾನು ಏನು ಬರೀತಿದ್ದೇನೆ ಅದನ್ನು ಮಾಡಿ ನೀವು ಚೆಕ್ ಮಾಡ್ಬೋದು ಅಷ್ಟೇ, ವರ್ಕ್ ಆಗ್ತದಾ ನಿಮ್ಮ ಮೊಬೈಲಲ್ಲಿ ಹೇಗೆ ಅಂತ. ನಾನೀಗ ಪಿನ್ ನಂಬರ್ 13 ಕೊಟ್ಟ ಕಾರಣ ಪಿನ್ ನಂಬರ್ 13 ಅಂತ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಔಟ್ಪುಟ್ ಅಂತ ಕೊಡ್ತೇನೆ, ಅಂದರೆ ಇದು ಔಟ್ಪುಟ್ ಅಂದರೆ ನಾವು ತಗೊಳ್ತೇವಾ ಅಥವಾ ಕೊಡ್ತೇವಾ ಅಂಥೇಳಿ ಇರುವಂಥದ್ದು. ನಿಮಗೆ ಇದರ ಬಗ್ಗೆ ನೆಕ್ಸ್ಟ್ ನಾನು ಸೀರೀಸನ್ನೇ ಮಾಡಲಿಕ್ಕಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಡಿಜಿಟಲ್ ರೈಟ್ ಅಂತ ಹಾಕ್ತೇನೆ. ಬಟ್ ನಿಮಗೆ ಟಿಂಕರ್ಕ್ಯಾಡ್ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಉಂಟು. ನಿಮ್ಮ ಮೊಬೈಲ್ ವರ್ಕ್ ಆಗೋದಾದ್ರೆ ಇದು ನಿಮಗೆ ಬೆನಿಫಿಟ್. ಯಾಕಂದರೆ ಅದರಲ್ಲಿ ನಿಮಗೆ ಫಸ್ಟಿಗೆ ಕೋಡಿಂಗನ್ನು ಬರಿಬೇಕಂತಿಲ್ಲ, ಬ್ಲಾಕ್ಸ್ ಉಂಟು. ನಾನು ನಿಮಗೆ ತೋರಿಸಿದೆಯಲ್ಲ ಆ ರೀತಿ ಬ್ಲಾಕ್ಸನ್ನು ಸೆಟ್ ಮಾಡಿ ನೀವು ಕಲಿಬೋದು. ಅದು ಕಂಪ್ಯಾರಿಟಿವ್ಲಿ ಈಸಿ ಆಗ್ತದೆ ಕೋಡಿಂಗ್ ಬರೋದಕ್ಕಿಂತ. ಬಟ್ ಇದು ಕೂಡ ಮಾಡ್ಬೋದು, ಬಟ್ ಅದರಲ್ಲಿ ನಿಮಗೆ ಬ್ಲಾಕ್ಸನ್ನು ಸೆಟ್ ಮಾಡಿ ನೀವು ಕೋಡಿಂಗ್ ಮಾಡ್ಬೋದು, ಅದನ್ನು ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಅದರ ಔಟ್ಪುಟ್ಟನ್ನು ಬಂದ ನಂತರ ನಿಮ್ಮ ಅದರಲ್ಲಿ ಒಂದು ಆಪ್ಷನ್ ಉಂಟು ಕೋಡನ್ನು ಇದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ, ಅಂದರೆ ನಿಮ್ಮ ಇದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಆಪ್ಷನ್ ಉಂಟು. ಅದರ ಮೂಲಕ ನೀವು ಅದನ್ನು ಕನ್ವರ್ಟ್ ಮಾಡಿ ಅದನ್ನು ನಿಮ್ಮ ಮತ್ತೊಂದು ಆ್ಯಪ್ ಉಂಟು ಆರ್ಡಿನೋ, ಅದನ್ನು ನಿಮಗೆ ಹೇಳ್ತೇನೆ ನಾನು. ಅದಕ್ಕೆ ಪೇಸ್ಟ್ ಮಾಡಿದರೆ ನೆಕ್ಸ್ಟ್ ನೀವು ಅದನ್ನು ರಿಯಲ್ ಸರ್ಕ್ಯೂಟಲ್ಲಿ ಸಹ ಇಂಪ್ಲಿಮೆಂಟ್ ಮಾಡ್ಬೋದು, ಆ ಕೋಡನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ ನಾನು ಇಲ್ಲಿ ಬರ್ತಿದ್ದೇನೆ, ಇಲ್ಲಿ 13 ಅಂತ ಹಾಕಿ 13 ಮಾಡಿ, ಸಾರಿ 13 ಹೈ ಇರೋದಲ್ಲ 1 ಅಂತ ಯೂಸ್ ಮಾಡ್ತೇನೆ.
1 ಅಂತಿದ್ರೆ ಹೈ, 0 ಅಂತ ಇದ್ದರೆ ಲೋ ಅಂತ ಬರ್ತದೆ. ಇಲ್ಲಿ ನೋಡಿ ಇಲ್ಲಿ ಆನ್ ಆಗಿದೆ. ಇದೇ ರೀತಿ ಇದು ವರ್ಕ್ ಆಗ್ತದೆ. ನಾನು ಇವತ್ತು 2 ಸಾಫ್ಟ್ವೇರ್ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ನಾನು ಸರ್ಚ್ ಮಾಡಿದೆ, ಕೆಲವು ಅಂದರೆ ಕೇವಲ ಇದಕ್ಕೆ ಮಾತ್ರ ಸೂಟ್ ಆಗ್ತದೆ, ಇದರಲ್ಲಿ ಓಪನ್ ಆಗೋದಿಲ್ಲ, ಹಾಗೆಲ್ಲ ಪ್ರಾಬ್ಲಮ್ಸ್ ಉಂಟು. ನಾನು ಇನ್ನೂ ಸರಿ ಸರ್ಚ್ ಮಾಡಿ ಬೇರೆ ವೆಬ್ಸೈಟ್ ಸಿಕ್ಕಿದರೆ, ಇದರಿಂದ ಬೆಸ್ಟ್ ಆದ ವೆಬ್ಸೈಟ್ ಸಿಕ್ಕಿದರೆ ನಿಮಗೆ ಸಜೆಸ್ಟ್ ಮಾಡ್ತೇನೆ. ನಾನು ಇವತ್ತು 2 ವೆಬ್ಸೈಟ್ಗಳನ್ನು ಹೇಳಿದ್ದೇನೆ. ನೆಕ್ಸ್ಟ್ ನಾನು ಒಂದು ಈ ಕಂಟಿನ್ಯೂಸ್ ವೀಡಿಯೋ ಹಾಕಬೇಕಂತಿದ್ದೇನೆ. ನಿಮಗೆ ಈಗ ಬರ್ಬೋದು, 1-2 ವೀಡಿಯೋ ಬರ್ಬೋದು. ಮತ್ತು ನನ್ನ ಒಂದು ಬ್ರೇಕ್ ಬೀಳದೆ ಕಾಣಬೇಕು, ನನಗೆ ಸ್ವಲ್ಪ ಬೇರೆ ಕೆಲಸ ಇರುವ ಕಾರಣ. ಅದಾದ ನಂತರ ನಿಮಗೆ ನಾನು ಲ್ಯಾಪ್ಟಾಪಲ್ಲಿ ಕೂಡ ಹೇಗೆ ಯಾವ ವೆಬ್ಸೈಟಲ್ಲಿ ಮಾಡ್ಬೋದು, ಮತ್ತು ಕೋಡಿಂಗ್ ಹೇಗೆ ಮಾಡೋದು, ಅಂದರೆ ಕೋಡ್ ಯಾವುದರಿಂದ ಅಪ್ಲೋಡ್ ಮಾಡೋದು, ಯಾವ ಆ್ಯಪ್ ಯೂಸ್ ಮಾಡಿ, ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕಂತ ಹೇಳ್ತೇನೆ. ಮೊಬೈಲಲ್ಲಿ ನಾನು 1-2 ದಿವಸದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಮೊಬೈಲಿಂದ ಹೇಗೆ ಕೋಡನ್ನು ಅಪ್ಲೋಡ್ ಮಾಡೋದು ಅಂತ ಹೇಳಿ ಒಂದು LED ಅನ್ನು ಆನ್ ಮಾಡಿ ಇಡುವಂಥ ಪ್ರಾಜೆಕ್ಟನ್ನು ಅಪ್ಲೋಡ್ ಮಾಡ್ತೇನೆ. ನೀವು ನನ್ನ ವೆಬ್ ಡೆವಲಪ್ಮೆಂಟ್ ಸೀರೀಸನ್ನು ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ನೋಡದಿದ್ದರೆ ಚಾನಲ್ ಲಾಸ್ಟಲ್ಲಿ ಬರ್ತದೆ, ಅಥವಾ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ಹೋಗಿ ನೋಡಿ. ನಾನು ಅದನ್ನು ಕೂಡ ಸದ್ಯದಲ್ಲಿ ಅದಂತ ವಾಪಸ್ ರೀಸ್ಟಾರ್ಟ್ ಮಾಡಲಿಕ್ಕಿದ್ದೇನೆ. ಅಂದರೆ ನಾನು ಇಲ್ಲಿಂದ ಬಿಟ್ಟಿದ್ದೇನೆ, ಅಂದರೆ CSS ಇಂದ ಸ್ಟಾರ್ಟ್ ಆಗಬೇಕಾಗಿದೆ. HTML ಕಂಪ್ಲೀಟ್ ಆಗಿದೆ, CSS ಕೂಡ ಸ್ಟಾರ್ಟ್ ಮಾಡ್ತೇನೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆರ್ಡಿನೋ ಯುನೋಗೆ ಕೋಡ್ ಹೇಗೆ ಅಪ್ಲೋಡ್ ಮಾಡೋದು, ಯಾವ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು, ಯಾವ ಆ್ಯಪನ್ನು ಯೂಸ್ ಮಾಡಬೇಕು ಮೊಬೈಲಲ್ಲಿ ಅಂತ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೇನೆ. ಅಂದರೆ ನಿಮಗೆ ಹೇಗೆ ಮಾಡಬೇಕು, ಹೇಗೆ ಕನೆಕ್ಟ್ ಮಾಡಬೇಕು ಆರ್ಡಿನೋಗೆ, ಯಾವ ಕೇಬಲ್ ಯೂಸ್ ಮಾಡಬೇಕು ಅಂತ ನಾನು ಹೇಳಲಿಕ್ಕಿದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಒಟ್ಟಿಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.